ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಿಯಾ ಸಿರೋಸನ್ನ ಗಾಡಿ ಲಾಂಚ್ ಆಗಿದೆ. ಸೊ ಗಾಡಿ ಏನು ಪ್ರೈಸಲ್ಲಿದೆ, ಮೈಲೇಜ್ ಎಷ್ಟು ಬರುತ್ತೆ, ಯಾವ ಥರ ಫೀಚರ್ಸ್ ಇದೆ, ಮತ್ತು ಮಿಡಲ್ ಕ್ಲಾಸ್ ಜನಕ್ಕೆ ಯೂಸ್ ಆಗುತ್ತಾ, ಯಾವ ಥರ ಇದೆ ಟೋಟಲ್ ಓವರಾಲ್ ಗಾಡಿ, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ ಕೇಸ್ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಕಿಯಾ ಸೈರೋಸ್ ವೆಹಿಕಲ್ನ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀನಿ. ನೋಡಿ ಹೇಗಿದೆ. ಅದು ಫಸ್ಟ್ ಟೈಮ್ ಕಿಯಾದಲ್ಲಿ ಹೊಸ ಡಿಸೈನ್ ಬಂದಿರೋಂಥ ಗಾಡಿ ಇದು. ಈ ಥರ ಡಿಸೈನ್ ನೋಡಿರೋದಿಲ್ಲ. ಫ್ರಂಟ್ ನೋಡಿ ಹೇಗಿದೆ ಡಿಸೈನು, ಆ್ಯಂಡ್ ಹೆಡ್ಲೈಟ್ಸ್ ನೋಡಿ ಯಾವ ಥರ ಇದೆ ಅಂತ. ಸಿನ್ಸ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಇದಕ್ಕೆ ವೀಲು R17 ಸಿಗುತ್ತೆ. ಸೈಡ್ ಪ್ರೊಫೈಲ್ ನೋಡಿ ಗಾಡಿ ಹೆಂಗೆ ಕಾಣಿದೆ ಅಂತ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಕಿಯಾದಲ್ಲಿ ಡೋರು ಈ ಥರ ಇವಾಗ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಬರ್ತಾರೆ ವೆಹಿಕಲ್ಗೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ಈ ಥರ ಡೋರ್ ಕಾನ್ಸೆಪ್ಟ್ ಬರುತ್ತೆ. ಆ್ಯಂಡ್ ಈ ವೇರಿಯಂಟ್ ಬಂದ್ಬಿಟ್ಟು ಪೆಟ್ರೋಲು, ಡೀಸೆಲ್ಲು ಎಲ್ಲ ವೇರಿಯಂಟಲ್ಲೂ ಅವೈಲೇಬಲ್ ಇದೆ. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು ನೀವು ಇವಾಗ. ಸಿನ್ಸ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಫುಲ್ಲಿ ಕನೆಕ್ಟೆಡ್, ಈ ಎಂಡಿಂದ ಆ ಎಂಡ್ವರೆಗೂ ಟಚ್ ಸ್ಕ್ರೀನ್ ಕನೆಕ್ಟ್ ಆಗಿರುತ್ತೆ. ಸೊ ಇದಕ್ಕಿಂತ ನೀವು ಡೌನ್ ವೇರಿಯಂಟಿಗೆ ಹೋದರೆ ಏನಾಗುತ್ತೆ, ಸ್ಕ್ರೀನು ಸ್ಪ್ಲಿಟ್ ಆಗುತ್ತೆ. ಹೆಂಗೆ ಅಂದರೆ ಮತ್ತೆ ಇಲ್ಲಿ ನಿಮಗೆ ಈ ಥರ ಸ್ಕ್ರೀನ್ ಇದೆ ಅನ್ನೋ ಥರ ಕಾಣುತ್ತೆ, ವಿಸಿಬಿಲಿಟಿ ಕಾಣುತ್ತೆ. ಬಟ್ ಈ ವೇರಿಯಂಟಲ್ಲಿ ಆ ಥರ ಇಲ್ಲ. ಟಾಪ್ ಎಂಡ್ ವೇರಿಯಂಟಿಗೆ ಬಂದರೆ ಸ್ಪ್ಲಿಟ್ ಸ್ಕ್ರೀನ್ ಬರೋಲ್ಲ, ಫುಲ್ಲಿ ಸ್ಕ್ರೀನ್ ಬರುತ್ತೆ. ಆ್ಯಂಡ್ AC ಇದೆಲ್ಲ ನೋಡ್ತಾ ಇರ್ಬೋದು. ಮುಂಚೆ ಎಲ್ಲ ಟಚ್ ಇತ್ತು. ಟಚ್ ಸ್ವಲ್ಪ ಡ್ರೈವಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ತೊಗೊಂಬಂದಿದ್ದಾರೆ. ಈ ಥರ ಮೋಡು, ನೀವು ಡ್ರೈವ್ ಮೋಡು ಚೇಂಜ್ ಮಾಡ್ಕೋಬೋದು, ಸ್ಪೋರ್ಟ್ಸ್ ಮೋಡು, ಇಕೋ ಮೋಡು ಇದೆಲ್ಲ ಬರುತ್ತೆ. ಆ್ಯಂಡ್ ಆಟೋ AC ಅಡ್ಜಸ್ಟ್ ಮಾಡ್ಕೋಬೋದು. ಟೆಂಪರೇಚರ್ ಕೂಡ ಇಲ್ಲೇ ಸೆಟ್ ಮಾಡ್ಕೋಬೋದು. ಆ್ಯಂಡ್ ನೀವು ಇಲ್ಲಿ ನಿಮ್ಗೆ ಏನಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಅದ್ರ ರಿಲೇಟೆಡ್ ಸೆಟಪ್ಪು ಮತ್ತು ಮೀಡಿಯಾ ಕಂಟ್ರೋಲು, ಮ್ಯಾಪು ಆ್ಯಂಡ್ ಹೋಮ್ಸ್ ಎಲ್ಲ ಇಲ್ಲೇ ಕಂಟ್ರೋಲ್ ಆಗುತ್ತೆ. ವಾಲ್ಯೂಮ್ ಕಂಟ್ರೋಲ್, ರೋಲಿಂಗ್ ಪ್ಯಾಟ್ರಲ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡೋದಾದರೆ ಇಲ್ಲಿ AC. ಸೊ AC ಕನೆಕ್ಟೆಡ್ ಫುಲ್ ಇಲ್ಲಿಂದ ನಿಮಗೆ ಇಲ್ಲಿವರೆಗೂ ಇರುತ್ತೆ. ಇಲ್ಲಿ 2 ಬರುತ್ತೆ, ಮತ್ತು ಇಲ್ಲೊಂದು ಬರುತ್ತೆ. ಆ ಕಡೆ ಡ್ರೈವರ್ ಸೀಟ್ ಕಡೆ ಒಂದು ಬರುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಒಂದು ಯುನಿಕ್ ಫೀಚರ್ ತೊಗೊಂಬಂದಿದ್ದಾರೆ ಸಿರೋಸಲ್ಲಿ. ಏನಪ್ಪ ಅದು ಅಂದರೆ, ಸೊ ಪ್ರತಿಯೊಂದು ಡ್ರೈವರ್ ಹತ್ರನೂ ನೀವು ನಿಮಗೆ ಸೀಟಲ್ಲಿ ಏನು ವೆಂಟಿಲೇಟೆಡ್ ಏರ್ ಬರುತ್ತೆ ಅದನ್ನು ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಎಷ್ಟು ಪಾಯಿಂಟ್ ಬೇಕೋ ಅಷ್ಟು ಪಾಯಿಂಟ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲೇ. ಇದು ಪ್ರತಿಯೊಂದು ಸೀಟಿಗೂ ಬರುತ್ತೆ. ಈವನ್ ಬ್ಯಾಕ್ ನೀವು ಬೇರೆ ಕಾರಲ್ಲಿ ನೋಡಿರ್ಬೋದು, ಇದು ಈ ಆಪ್ಷನ್ನು ಫ್ರಂಟ್ 2 ಸೀಟ್ಸ್ಗೆ ಮಾತ್ರ ಅವೈಲೇಬಿಲಿಟಿ. ಬಟ್ ಈ ಕಾರಲ್ಲಿ ಬ್ಯಾಕಿಗೂ ಕೂಡ ಇದೆ. ಈವನ್ ಬ್ಯಾಕ್ ಸೀಟನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ್ಯಂಡ್ ಸಿನ್ಸ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಲೆವೆಲ್ 2 ಅಡಾಸ್ ಸಿಗುತ್ತೆ. ಲೆವೆಲ್ 2 ಅಡಾಸ್ ಅಂದರೆ ಒಂದು 16 ಫೀಚರ್ಸ್ ಬರುತ್ತೆ. ಮೀನ್ಸ್ ಮುಂದೆ ಆಧಾರ ಗಾಡಿ ಏನು ಹೋಗ್ತಿದೆ ಆ ಗಾಡಿಗೆ ನಿಮ್ಮ ಸ್ಪೀಡ್ ಅಡ್ಜಸ್ಟ್ ಆಗೋದಿರಲಿ, ಮತ್ತು ಲೈನ್ ಮೈಂಟೈನ್ ಮಾಡೋವಂಥದ್ದಾಗಲಿ, ಸ್ಪೀಡ್ ಮೈಂಟೈನ್ ಮಾಡೋವಂಥದ್ದಾಗಲಿ, ಆಪ್ಷನ್ಸ್ ಎಲ್ಲ ಲೆವೆಲ್ 2 ಅಡಾಸಲ್ಲಿ ಬರುತ್ತೆ. ಆ್ಯಂಡ್ ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಆ ಸನ್ರೂಫ್ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಕೂಲಿಂಗ್ ಗ್ಲಾಸ್ ಆರ್ಡರ್ ಬರುತ್ತೆ. ಸೊ ಟಾಪ್ ಎಂಡಿಗೆ ಅಂತ ಬಂದರೆ ಇದೆಲ್ಲ ಆಟೋಮೆಟಿಕ್ಕು. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಟೈಪ್ ಸಿ ಆ್ಯಂಡ್ ಇಲ್ಲಿ ನಿಮಗೆ ಯೂಶ್ವಲಿ ಹಳೆ ಕಾಲದ ಕಾರ್ಗಳಲ್ಲಿ ಏನಿರ್ತಿದೋ ಆ ಥರ ಚಾರ್ಜಿಂಗ್ ಕೂಡ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಇದು ನಿಮಗೆ ಗೇರ್ ನೋಬ್ ಆಗಿರುತ್ತೆ. ಆ್ಯಂಡ್ ಈ ಗಾಡಿಗೆ ಪುಷು 1.5 ಬಟನ್ನು ಇಲ್ಲಿರುತ್ತೆ. ಆ್ಯಂಡ್ ದೀಸ್ ಆರ್ ವೈಲ್ ಡ್ರೈವಿಂಗ್ ಕೂಡ ನೀವು ಸಿನ್ಸ್ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ವೈಲ್ ಡ್ರೈವಿಂಗ್ ಕೂಡ ನಿಮ್ಮ ಕಾರ್ ಹೆಂಗೆ ಹೋಗ್ತಿದೆ ಅನ್ನೋದನ್ನ ಈ ಡಿಸ್ಪ್ಲೇನಲ್ಲಿ ನೋಡ್ಕೋಬೋದು. ಬ್ಯಾಕ್ ಸೀಟ್ನ ಫುಲ್ಲು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಬೂಟ್ ಸ್ಪೇಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನೋಡಿ ಎಷ್ಟು ಸಿಗುತ್ತೆ ಬೂಟ್ ಸ್ಪೇಸು. ಕಂಪೇರ್ ಟು ವಿನ್ಯೂ ನಿಮಗೆ ಬೂಟ್ ಸ್ಪೇಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ಬ್ಯಾಕ್ ಸೀಟ್ ಪ್ರೊಫೈಲಿಗೆ ಬಂದರೆ, ಸೊ ನೀವು ಕಂಪೇರ್ ಟು ವಿನ್ಯೂನಲ್ಲಿ ನಿಮಗೆ ತುಂಬ ಕಾಂಪ್ಯಾಕ್ಟ್ ಅಂತ ಬರುತ್ತೆ. ಬಟ್ ಈ ಸೆಗ್ಮೆಂಟ್ ಬಂದರೆ ಆರಾಮಾಗಿ ನಿಮಗೆ ಗ್ರ್ಯಾಂಡ್ ವಿತಾರ ಏನು ಸ್ಪೇಸಿಯಸ್ ಇರುತ್ತೆ ಅಷ್ಟೇ ಸ್ಪೇಸ್ ಸಿಗುತ್ತೆ ಗ್ರ್ಯಾಂಡ್ ವಿತಾರದಲ್ಲಿ. ಸೊ ಹಿಂದೆಗಡೆ ನಿಮ್ಗೆ ಆರಾಮಾಗಿ ಕೂತ್ಕೊಳ್ಳೋಷ್ಟು ಸ್ಪೇಸ್ ಸಿಗುತ್ತೆ.
ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ಯೂರಿಫೈರ್ಸ್ ಬರುತ್ತೆ, ಇದು ಕೂಡ ಟಚ್ ಸ್ಕ್ರೀನ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಎ ಸಿ ಎಷ್ಟು ಇಟ್ಕೋಬೇಕು ಅದೆಲ್ಲ ಇಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಆ್ಯಸ್ ಯೂಶುವಲ್ ನಿಮಗೆ ಬ್ಯಾಕ್ ಸೈಡಲ್ಲೂ ಕೂಡ 2 ಟೈಪ್ ಸಿ ಚಾರ್ಜರ್ ಕೊಟ್ಟಿರ್ತಾರೆ. ಆ್ಯಂಡ್ ಯು ಕ್ಯಾನ್ ಕೀಪ್ ಯುವರ್ ಫೋನ್ ಓವರ್ ಇಯರ್. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಈ ವೇರಿಯಂಟಲ್ಲಿ ನೀವು ಬ್ಯಾಕ್ ಸೀಟ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಹಿಂದಕ್ಕೆ ಮುಂದಕ್ಕೆ. ಇದೊಂದು ಅಡ್ವಾಂಟೇಜ್ ಇದೆ. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಈ ಕಾರಲ್ಲಿ ಪ್ರತಿಯೊಂದು ಸೀಟಿಗೂ ಎ ಸಿನ ಕಂಟ್ರೋಲ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಈ ಎ ಸಿ ಎಲ್ಲಿ ಕಂಟ್ರೋಲ್ ಆಗುತ್ತೆ ಅಂದರೆ ಸೀಟ್ಗಳಲ್ಲಿ ಏನು ಹೋಲ್ಸ್ ಇದೆಯಲ್ಲ, ಇಲ್ಲೂ ಕೂಡ ನಿಮಗೆ ಎ ಸಿ ಏನಾದ್ರು ಬರುತ್ತೆ. ನಿಮಗೆ ಇನ್ ಕೇಸ್ ಡ್ರೈವಿಂಗಲ್ಲಿ ಏನಾದರೂ ಸ್ವೆಟ್ ಆಗ್ತೀರಾ ಅಂದಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಆಪ್ಷನ್ ಇದೆ. ಸೊ ಅದನ್ನು ನೀವು ಇಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೋಬೋದು. 1 ಪಾಯಿಂಟ್ ಬೇಕಾ, 2 ಪಾಯಿಂಟ್ ಬೇಕಾ, 3 ಪಾಯಿಂಟ್ ಬೇಕಾ. ಆ್ಯಂಡ್ ನಿಮ್ಗೆ ಆ್ಯಸ್ ಯೂಶುವಲ್ ನಿಮಗೆ ಪವರ್ ವಿಂಡೋ ಆಪ್ಷನ್ ಕಂಟ್ರೋಲ್ ಬರುತ್ತೆ ಇಲ್ಲ. ಆ್ಯಂಡ್ ಈ ಸೀರೋಸಲ್ಲಿ ಸನ್ ರೂಫು ಫಾರ್ ದ ಫಸ್ಟ್ ಟೈಮ್ ಇನ್ ಕಿಯಾ ಸೆಗ್ಮೆಂಟ್ ಇಷ್ಟು ದೊಡ್ಡ ಸನ್ ರೂಫ್ ಸಿಗ್ತಾ ಇರೋದು ಇದೇ ವೇರಿಯಂಟಲ್ಲಿ ಸೀರೋಸಲ್ಲಿ. ಸೊ ಇದರಲ್ಲಿ ನಿಮಗೆ ಸನ್ ರೂಫು ಫುಲ್ಲು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕವರ್ ಆಗುತ್ತೆ. ಓಕೆ, ಈ ಕಿಯಾ ಗಾಡಿನಲ್ಲಿ ವಿ ಹ್ಯಾವ್ ಒನ್ ಯುನಿಕ್ ಫೀಚರ್. ಏನಂದರೆ ನೀವು ಕ್ಯಾಮ್ರಾ ಓಪನ್ ಮಾಡಿ ಜಸ್ಟ್ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಆಲ್ ದ ಇಂಟೀರಿಯಲ್ಸ್ಗೆ ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದನ್ನ ವೆಬ್ ಪೇಜಲ್ಲಿ ಓಪನ್ ಆಗುತ್ತೆ. ಜಸ್ಟ್ ಇದು ಲೆಫ್ಟ್ ಪಾರ್ಟಲ್ಲಿರುತ್ತೆ ಕಾರಲ್ಲಿ, ನೋಡ್ಕೋಬೋದು. ಈ ಕಿಯಾ ಸೀರೋಸಲ್ಲಿ ವಿ ಹ್ಯಾವ್ ಒಂದು ಯೂನಿಕ್ ಮತ್ತೊಂದು ಬೆಂಕಿ ಫೀಚರ್ ಇದೆ ಅಂತ ಹೇಳ್ಬೋದು. ಏನೇ ಎಕ್ಸಾಂಪಲ್ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ನೀವು ಒಬ್ಬರೇ ಗಾಡಿ ಓಡಿಸ್ತಾ ಇರ್ತೀರಾ, ಎಲ್ಲೋ ಆಕ್ಸಿಡೆಂಟ್ ಏನೋ ಆಯಿತು, ಅವಾಗ ಏನಾಗುತ್ತೆ, ಬೇರೆ ಕಾರ್ಗಳಲ್ಲೆಲ್ಲ ಇಯರ್ ಬ್ಯಾಗ್ ಎಲ್ಲ ಕಡೆ ಓಪನ್ ಆಗಿಬಿಡುತ್ತೆ. ಈ ಇಯರ್ ಬ್ಯಾಗ್ ಓಪನ್ ಆಗುತ್ತೆ, ಆ ಇಯರ್ ಬ್ಯಾಗ್ ಓಪನ್ ಆಗುತ್ತೆ. ಸೊ ಸುಮ್ಮನೆ ಈ ಇಯರ್ ಬ್ಯಾಗ್ ಓಪನ್ ಆಗೋದು ವೇಸ್ಟ್. ಸೊ ಆ ಇಯರ್ ಬ್ಯಾಗ್ನ ಆಫ್ ಮಾಡ್ಕೊಳ್ಳೋ ಫೀಚರ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಒಬ್ಬರೇ ಡ್ರೈವ್ ಮಾಡ್ತಿದ್ದೀರಾ ಅಂದರೆ ಈ ಇಯರ್ ಬ್ಯಾಗ್ ನನಗೆ ಓಪನ್ ಆಗೋದು ಬೇಡ ಅಂದರೆ ಈ ಕೀನಲ್ಲಿ ನೀವು ಇಯರ್ ಬ್ಯಾಗ್ನ ಲಾಕ್ ಮಾಡ್ಕೋಬೋದು. ದಿಸ್ ಆಪ್ಷನ್ ಈಸ್ ಅವೈಲಬಲ್ ಓನ್ಲಿ ಫಾರ್ ಫ್ರಂಟಲ್ಲಿ ಕೋ ಡ್ರೈವರ್ಗೆ ಮಾತ್ರ ಈ ಆಪ್ಷನ್ ಇರುತ್ತೆ. ಗೈಸ್, ಈ ಕಾರ್ದು ಕೀ ನೀವು ನೋಡ್ತಾ ಇರ್ಬೋದು, ದಿಸ್ ಅ ಕಾರ್ ಕೀ. ಆ್ಯಂಡ್ ಈ ಕೀನಲ್ಲಿ ಏನು ಫೀಚರ್ ಅಂತ ಹೇಳ್ಕೊಡೋ ಅಂಥದ್ದು ಏನಂತ ಇದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಈ ಕಾರಲ್ಲಿ ಈ ಕೀನಲ್ಲಿ ಇದನ್ನು ಹೋಲ್ಡ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಎಲ್ಲ ಕಾರಲ್ಲೇ ಒಳಗಿರುತ್ತೆ. ಬಿಕಾಸ್ ಇದು ಆನ್ ಮಾಡಿದ್ರೆ ಜಸ್ಟ್ ಡಿಕ್ಕಿ ಅನ್ಲಾಕ್ ಆಗುತ್ತೆ, ಅಪ್ ಆಗಲ್ಲ. ಓಕೆ, ಆ್ಯಂಡ್ ಈ ಕಾರಲ್ಲಿ ಇನ್ನೊಂದು ಫೀಚರ್ ಏನು ಅಂದರೆ, ಇವಾಗ ನಾನು ವೆನ್ಯೂ ಕಾರ್ ತೊಗೊಂಡಿದ್ದೀನಿ. ವೆನ್ಯೂ ಕಾರಲ್ಲಿ ನನಗೆ ಆಪ್ಷನ್ ಇಲ್ಲ, ಅದು ಗ್ಲಾಸ್ ಇನ್ ಕೇಸ್ ಏನಾದರೂ ಕಾರ್ ಲಾಕ್ ಮಾಡಿದ್ರೆ ಗ್ಲಾಸ್ ಅಪ್ ಮಾಡೋ ಆಪ್ಷನ್ ಇಲ್ಲ. ಸೊ ಬಟ್ ಈ ಕಾರಲ್ಲಿ ವಿ ಹ್ಯಾವ್ ಆಪ್ಷನ್ ಕಾರ್ಡ್ ಹೋಲ್ಡ್. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇನ್ ಕೇಸ್ ಏನಾದರೂ ಎಲ್ಲ ಗ್ಲಾಸ್ ಡೌನ್ ಆಗಿದ್ರೆ ಅಪ್ ಆಗುತ್ತೆ, ಆ್ಯಂಡ್ ಎಲ್ಲ ಗ್ಲಾಸ್ ಅಪ್ ಆಗಿದ್ರೆ ಡೌನ್ ಆಗುತ್ತೆ. ದಿಸ್ ಈಸ್ ಯುನಿಕ್ ಫೀಚರ್ ಇನ್ ದ ಕೀ. ಸೊ ನಿಮಗೆ ಬೂಟ್ ಸ್ಪೇಸ್ ಬಂದು 485 ಲೀಟರ್ಸ್ ಸಿಗುತ್ತೆ. ಈ ಗಾಡಿ ನೋಡ್ತಾ ಇರ್ಬೋದು. ಇನ್ಸ್ಪೈರ್ಡ್ ಕ್ರೆಟಾ ಮತ್ತು ಹುಂಡೈಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನೀವು ಇದಕ್ಕೆ ತುಂಬ ಬೂಟ್ ಸ್ಪೇಸ್ ಬರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಸೀಟ್ನ ರಿಕ್ಲೈನ್ ಮತ್ತು ಮುಂದಕ್ಕೆ ಹಾಕೊಂಡ್ರೆ ನಿಮ್ಗೆ ಇನ್ನೂ ಬೂಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಸೀಟ್ನ ಡೌನ್ ಮಾಡಿಕೊಂಡ್ರೆ ಇನ್ ಕೇಸ್ ಏನು ಲಗೇಜ್ ಕ್ಯಾರಿ ಮಾಡ್ತೀರಾ ಅಂದರೂ ಈಸಿಯಾಗುತ್ತೆ ಈ ಕಾರು. ಈ ಕಾರ್ ಡಿಸೈನು ಇನ್ಸ್ಪೈರ್ ಆಗಿರೋದು ಬಂದ್ಬಿಟ್ಟು EV9, ಅದನ್ನು ರಿಲೀಸ್ ಆಗಿಲ್ಲ. ಕಿಯಾ ನೆಕ್ಸ್ಟ್ ರಿಲೀಸ್ ಬಂದ್ಬಿಟ್ಟು EV9 ಅಂತ ಇದೆ. ಸೊ ಅದರ ಇನ್ಸ್ಪಿರೇಷನ್ ಇದೆ ಕಾರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಯೂಶ್ವಲಿ ಎಲ್ಲ ಕಾರ್ಗೂ ಇರುತ್ತೆ. ಸೊ ಈ ಕಾರಲ್ಲೂ ಕೂಡ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಈ ಕಿಯಾ ಕಾರಲ್ಲೇ ಫಸ್ಟು ಡೋರ್ ಸೆಗ್ಮೆಂಟು ಓಪನ್ ಮಾಡೋ ಥರ ಇದೆ ಫಸ್ಟ್ ಕಾರ್. ಆ್ಯಂಡ್ ಈ ಕಾರಲ್ಲಿ ಡಿಫ್ರೆಂಟ್ ಫೀಚರ್ ಏನಂತ ಬಂದರೆ ಡಬಲ್ ಡಿ ಕಟ್ ಸ್ಟೇರಿಂಗ್ ಬರುತ್ತೆ. ಸೊ ಆ ಸ್ಟೇರಿಂಗಲ್ಲಿ ನಿಮಗೆ ಆಪ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಏನಂತ ಇರುತ್ತೆ ಪ್ರತಿಯೊಂದು ಇಲ್ಲೇ ಬರುತ್ತೆ. ಥ್ರೂ ವಾಯ್ಸ್ ಕಂಟ್ರೋಲ್ ಯು ಕ್ಯಾನ್ ಕಂಟ್ರೋಲ್ ದ AC ಆ್ಯಂಡ್ ಯು ಕ್ಯಾನ್ ಓಪನ್ ದ ಸನ್ ರೂಫ್. ಆ್ಯಸ್ ಯೂಶುವಲ್ ನಿಮಗೆ ಏನು ಸೇಮ್ ಹುಂಡೈಯಲ್ಲಿ ಬರುತ್ತೆ ಸೇಮ್ ಬರುತ್ತೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಡ್ರೈವ್ ಮೋಡ್ ಕೂಡ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಸೊ ಪೆಡಲ್ಸ್ ಕೂಡ ಇಲ್ಲೇ ಬರುತ್ತೆ. ಹೆಡ್ಲೈಟ್ ಎಲ್ಲ ಆಟೋ ಸೆಟ್ ಮಾಡಿಬಿಟ್ರೆ ಇನ್ ಕೇಸ್ ಏನಾದರೂ ಗಾಡಿ ವೆಹಿಕಲ್ ನೈಟ್ ರನ್ನಿಂಗ್ ಆಗಬೇಕಾದ್ರೆ ನೈಟ್ ಆಯಿತು ಅಂದರೆ ಆಟೋ ಎಲ್ಲ ಆನ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಯಾವುದಾದ್ರೂ ಅಂಡರ್ ಪಾಸಲ್ಲಿ ಹೋಗ್ತಿದ್ದೀರ ಅಂದರೆ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಈ ಕಾರಲ್ಲಿ ನಿಮ್ಗೆ ಇನ್ನೊಂದು ಯುನಿಕ್ ಫೀಚರ್ ಏನು ಅಂದರೆ, ನೀವು ಈಗ ಹ್ಯಾಂಡ್ ಬ್ರೇಕ್ ನೋಡ್ತಿರ್ಬೋದು ಎಲ್ಲ ಗಾಡಿಗೂ. ಸೊ ಹ್ಯಾಂಡ್ ಬ್ರೇಕ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಇದು ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ. ಆ್ಯಂಡ್ ಆಟೋ ಹೋಲ್ಡ್ ಫೀಚರ್ ನೀವು ಆನು ಬೇಕಾದ್ರೆ ಮಾಡ್ಕೋಬೋದು, ಆಫ್ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಕಾರ್ ಬ್ಯಾಕ್ ಪ್ರೊಫೈಲ್ ಬರ್ತೀರಾ ಅಂದರೆ ಆ್ಯಸ್ ಯೂಶುವಲ್ ನಿಮಗೆ ಕಿಯಾ ಲೋಗೋ ಬರುತ್ತೆ. ಆ್ಯಂಡ್ ಸೈರೋಸ್ ಸಿಂಬಲ್ ಇಲ್ಲಿ ಬರುತ್ತೆ. ಆ್ಯಂಡ್ ಸಿನ್ಸ್ DCT ಆಗಿರೋದ್ರಿಂದ ಈ ಆಪ್ಷನ್ ಇಲ್ಲಿ ಬರುತ್ತೆ. ಆ್ಯಂಡ್ ಕಿಯಾ ಕನೆಕ್ಟ್ 2.0 ಮೀನ್ಸ್ ಇದರಲ್ಲಿ ನಿಮಗೆ ಅರೌಂಡ್ 80 ಕಿಯಾ ಫೀಚರ್ಸ್ ಬರುತ್ತೆ. ಆ್ಯಂಟೆನಾ ಬಂದ್ಬಿಟ್ಟು ಶಾರ್ಪಿನ್ ಆ್ಯಂಟೆನಾ ಸಿಗುತ್ತೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಿಯಾ ಸೆಗ್ಮೆಂಟ್ ದ ಬಿಗ್ ಸನ್ ರೂಫ್ ಈ ಕಾರಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಏನಿದು ವಿಂಡೋ ಕರ್ಟನ್ ಬರುತ್ತೆ.
ಅಡ್ವಾಂಟೇಜ್ ಏನು ಅಂದರೆ ಇದು ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾವುದೇ ಕಾರ್ಗೆ ಹೋದರೂ ಇದು ಟಾಪ್ ಎಂಡಲ್ಲಿ ಮಾತ್ರ ಸಿಗ್ತಾಯಿತ್ತು. ಬಟ್ ಈ ಸಿರೋಸಲ್ಲಿ ದಿಸ್ ಈಸ್ ಅವೈಲಬಲ್ ಫ್ರಮ್ ಬೇಸ್ ವೇರಿಯಂಟ್. ಇನ್ನು ಇಂಜಿನ್ ಬಂದರೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ ಟರ್ಬೋ GDI ಇಂಜಿನ್ ಬರುತ್ತೆ. ಆ್ಯಂಡ್ ಸೇಫ್ಟಿ ವೈಸ್ ಅಂತ ನಿಮಗೆ ಬಂದರೆ ಸೇಫ್ಟಿ ವೈಸು ಕಿಯಾ ಕಡೆಯಿಂದ 5 ಸ್ಟಾರ್ ಕೊಟ್ಟಿದ್ದಾರೆ. ಬಟ್ ಇನ್ನು ಎನ್ಕ್ಯಾಪಿಂದ ರೇಟಿಂಗ್ಸ್ ಬಂದಿಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಇಂಜಿನ್ ಅಂತೂ ತುಂಬ ಕಾಂಪ್ಯಾಕ್ಟ್ ಆಗಿದೆ. ತುಂಬ ಎಷ್ಟು ಆಗುತ್ತೋ ಅಷ್ಟು ರೆಡ್ಯೂಸ್ ಮಾಡಿ ಸೇಮ್ ಪವರ್ ಗಾಡಿ ಕೊಟ್ಟಿದ್ದಾರೆ. ಸಿನ್ಸ್ ಇದು ಟಾಪ್ ಎಂಡ್ ಇರೋದ್ರಿಂದ ಹಾರ್ಮೋನ್ ಸ್ಪೀಕರ್ಸ್ ಎಲ್ಲ ಕಡೆ ಬರುತ್ತೆ. ಸಿನ್ 4 ಕಡೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಆಗಿರ್ಬೋದು ಆ್ಯಂಡ್ ಡ್ರೈವರ್ ಸೀಟು ಬ್ಯಾಕ್ ಸೈಡ್ ಆ್ಯಂಡ್ ಸ್ಪೀಕರ್ಸ್ ಇಲ್ಲೂ ಕೂಡ ಸ್ಪೀಕರ್ಸ್ ಬರುತ್ತೆ. ಆ್ಯಂಡ್ ಎಲ್ಲ ಹಾರ್ಮೋನ್ ಸ್ಪೀಕರ್ಸೇ ಬರುತ್ತೆ. ಸೊ ಟೋಟಲ್ ಇಂಟೀರಿಯರ್ ನೋಡೋದಾದರೆ ಒಳ್ಳೆ ಲಕ್ಸುರಿ ಲುಕ್ಕಲ್ಲಿ ಬರುತ್ತೆ. ಅಡ್ವಾಂಟೇಜ್ ಏನು ಅಂದರೆ 4 ಸೀಟ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಯೂಶ್ವಲಿ ನಿಮಗೆ ಎಲ್ಲ ಕಾರುಗಳಲ್ಲೂ ಫ್ರಂಟ್ 2 ಸೀಟ್ ಮಾತ್ರ ಅಡ್ಜಸ್ಟ್ಮೆಂಟ್ ಇರುತ್ತೆ, ಬ್ಯಾಕಲ್ಲಿರಲ್ಲ. ಈ ಕಾರಲ್ಲಿ ನೀವು ನೋಡ್ತಾ ಇರಬೇಕು, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈವನ್ ಬ್ಯಾಕ್ ಸೀಟ್ಸ್ ಕೂಡ ರಿಕ್ಲೈನ್ ಮಾಡ್ಕೋಬೋದು. ಅದರಲ್ಲಿ ಇನ್ನೊಂದೇನಪ್ಪ ಸ್ಪೆಷಲ್ ಫೀಚರ್ ಅಂತ ಹೇಳಿದ್ರೆ, ನೀವು ಮಾಮೂಲಿ ಎಲ್ಲ ಕಾರಲ್ಲಿ ನೋಡಿರ್ತೀರ, ಒಂದು ಕಪ್ ಹೋಲ್ಡರ್ ಇರುತ್ತೆ. ಸುಮ್ಮನೆ ಹಿಂಗೆ ಕಪ್ಪನ್ನ ಈ ಥರ ಇಟ್ಟರೆ ಇನ್ ಕೇಸ್ ಡ್ರೈವಿಂಗಲ್ಲಿ ಹೋದಾಗ ಬಿಕಾಸ್ ತುಂಬ ಲಾರ್ಜ್ ಆಗಿರುತ್ತೆ, ಹಿಂಗೆ ಅಳ್ಳಾಡ್ತಾ ಇರುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ, ಇಫ್ ಯು ಪುಷ್ ದಿಸ್ ಗ್ಲಾಸು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಮತ್ತು ಇದನ್ನು ನೀವು ಇನ್ ಕೇಸ್ ಏನಾದರೂ ಇವಾಗ ಬೇರೆ ಏನಾದರೂ ಇಟ್ಕೊತೀರ ಅಂದರೆ ಜಸ್ಟ್ ಯು ಕ್ಯಾನ್ ಕ್ಲೋಸ್ ದಿಸ್. ಸೊ ಅದೇ ಥರ ಇದಕ್ಕೂ ಮಾಡ್ಕೋಬೋದು, ಇದಕ್ಕೂ ಮಾಡ್ಕೋಬೋದು. ಬ್ಯಾಕ್ ಸೈಡಲ್ಲಿ ಏನು ಏರ್ ಪ್ಯೂರಿಫೈರ್ ಪ್ರೊಫೈಲ್ ಕೊಟ್ಟಿದ್ದಾನೆ, ಆ ಫೀಚರ್ನ ಆನ್ ಆ್ಯಂಡ್ ಆಫ್ ಇಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಿ ಆನ್ ಮಾಡಿದ್ರೆ ಮಾತ್ರ ಹಿಂದೆ ಫೀಚರ್ ವರ್ಕ್ ಆಗುತ್ತೆ, ಇಲ್ಲಿ ಆಫ್ ಮಾಡಿದ್ರೆ ಏನಾಗಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಸ್ಪೇಸ್ ಅಂತ ನೋಡೋಕೆ ಬಂದರೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬ್ಯಾಕ್ ಪ್ರೊಫೈಲಲ್ಲಿ ಕೂಡ ನಿಮಗೆ ಕಪ್ ಹೋಲ್ಡರ್ ಆಪ್ಷನ್ ಬರುತ್ತೆ. ಸಾಕಾಗಿದೆ, ಡಿಸೈನ್ ಮಾತ್ರ ಬೆಂಕಿ ಇದೆ ಕಾರು. ನೀವು ಒಳಗಡೆ ಕುತ್ಕೊಂಡು ನೋಡಿದ್ರೆ ಫೀಲ್ ಗೊತ್ತಾಗುತ್ತೆ. ಸ್ಪೇಷಿಯಸ್ ಆಗಿದೆ. ಅಡ್ವಾಂಟೇಜ್ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಕಾರು. ಈ ಕಿಡ್ಸ್ ಎಲ್ಲ ಇದ್ದಾಗ ಟಾಯ್ಸು ಅದೆಲ್ಲ ಇಟ್ಕೋತಿರಲ್ಲ, ಅದು ಸ್ವಲ್ಪ ಸ್ಪೇಸ್ ಕಡಿಮೆ ಬರುತ್ತೆ. ಬಿಕಾಸ್ ಈ ಸೈಡ್ಸ್ ಕೂಡ ರಿಕ್ಲೈನ್ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ಈ ಕಾರಲ್ಲಿ ಬ್ಯಾಕ್ ಸೀಟಲ್ಲೂ ಕೂಡ AC ಬರುತ್ತೆ. ಯು ಕ್ಯಾನ್ ಚೆಕ್ ದ್ಯಾಟ್. ವೆಂಟಿಲೇಟೆಡ್ ಸೀಟ್ಸ್, 4 ಸೀಟ್ಸು ಕೂಡ ವೆಂಟಿಲೇಟೆಡ್ ಬರುತ್ತೆ ಈ ಕಾರಲ್ಲಿ. ವೆಹಿಕಲ್ ಬ್ರೇಕ್ ಲೈಟ್ ನೋಡ್ಬೋದು ಎಷ್ಟು ಯುನೀಕ್ ಆಗಿದೆ ಅಂತ. ಆ್ಯಕ್ಚುಲಿ ಇದರಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರೋಲ್ಲ, ಸೈಡ್ಸಲ್ಲಿ ಮಾತ್ರ ಬರುತ್ತೆ. ಬಟ್ ಸೂಪರ್ ಆಗಿದೆ ಡಿಸೈನ್ ಮಾತ್ರ. ಓವರ್ ಆಲ್ ಡಿಸೈನ್ ಬಂದು ನಿಮ್ಮ ಆಲ್ಮೋಸ್ಟ್ ಡಿಫೆಂಡರ್ ಗಾಡಿ ಏನು ಇದೆ ಸೇಮ್ ಫೀಲೇ ಕೊಡುತ್ತೆ. ಆ್ಯಂಡ್ ಬ್ಯಾಕ್ ನೀವು ರಿವರ್ಸ್ ಲೈಟ್ ಕೂಡ ನೋಡ್ಬೋದು, ತುಂಬ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ. ಫ್ರಂಟು ನೀವೇನು ಬಾಕ್ಸ್ ನೋಡ್ತಿದ್ದೀರಲ್ಲ, ಇದೇ ರಡಾರ್. ಸೊ ದಿಸ್ ಇಸ್ ಸೆನ್ಸರ್. ಈ ವೇರಿಯಂಟ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 202 ಬರುತ್ತೆ. ವೆನ್ಯೂಗೆಲ್ಲ 198 ಏನೋ ಸಮಥಿಂಗ್ ಇದೆ. ಸೊ ಅದು ಕಂಪೇರ್ ಮಾಡಿದ್ರೆ ಇದು ಇನ್ನೂ ಜಾಸ್ತಿನೇ ಬರುತ್ತೆ. ಈ ವೇರಿಯಂಟು ಪ್ರೈಸನ್ನು ರಿವೀಲ್ ಮಾಡಿಲ್ಲ. ಅಪ್ರಾಕ್ಸಿಮೇಟ್ಲಿ ಫ್ರಮ್ 9 to 14 ಬರ್ಬೋದು ಅಂತ ಹೇಳ್ತಿದ್ದಾರೆ, ಬಟ್ ನಾಟ್ ಶ್ಯೂರ್. ಎಕ್ಸ್ ಶೋರೂಮ್ ಪ್ರೈಸ್